ಕೆಎಡಿಬಿ ಭೂಸ್ವಾಧೀನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈತ ಸಂಘದಿಂದ ನಡೆದಿರುವಂತಹ ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರಲ್ಲಿ ಹೆದ್ದಾರಿಯನ್ನ ತಡೆದು ಅನ್ನದಾತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಜಂಗಮಕೋಟೆ ಹೋಬಳಿಗೆ ಸಂಬಂಧಪಟ್ಟಂತಹ 13 ಹಳ್ಳಿಗಳ 2223 ಎಕರೆ ಭೂಮಿಯ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಕೆಎಡಿಬಿ ಮುಂದಾಗಿತ್ತು. ಈ ಸ್ವಾಧೀನವನ್ನು ವಿರೋಧಿಸಿ ರಾಷ್ಟ್ರೀಯ ಹೆದ್ದಾರಿ 69 ತಡೆದು ನೂರಾರು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಹೆದ್ದಾರಿಗೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ನಿಲ್ಲಿಸಿ ರೈತರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಟ್ರ್ಯಾಕ್ಟರ್ ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಪೊಲೀಸರ ಜೊತೆಯಲ್ಲಿ ಮಾತಿನ ಚಕಮಕಿ ವಾಗ್ವಾದ ಕೂಡ ನಡೆದಿದೆ. ಕೆಲ ಕಾಲ ನೂಕಾಟ ತಳ್ಳಾಟ ಕೂಡ ನಡೆದಿದ್ದು ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಲ್ಲಿ ಭೂಸ್ವಾಧೀನವನ್ನು ಏನು ಮಾಡಿಕೊಳ್ಳಲಾಗ್ತಾ ಇದೆ ಅದನ್ನು ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ರಾಷ್ಟ್ರೀಯ ಹೆದ್ದಾರಿ 69 ತಡೆದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಟ್ರ್ಯಾಕ್ಟರ್ಗಳನ್ನೆಲ್ಲ ಅಡ್ಡ ನಿಲ್ಲಿಸಿ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆ ಟ್ರ್ಯಾಕ್ಟರ್ಗಳನ್ನು ತೆರವುಗೊಳಿಸೋದಕ್ಕೆ ಅಂತೇಳಿ ಪ್ರಯತ್ನ ಪಡ್ತಾರೆ ಪೊಲೀಸರು. ಆಗ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ನಡೆದಿರುವಂಥದ್ದು. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಬದಿಯಲ್ಲಿ ರೈತರು ಹೆದ್ದಾರಿಯನ್ನು ತಡೆದು ಅಲ್ಲಿ ನಡು ರಸ್ತೆಯಲ್ಲೇ ಕುಳಿತುಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇರುವಂಥ ದೃಶ್ಯಗಳು ಕೂಡ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರೈತರ ಪ್ರತಿಭಟನೆಯ ವೇಳೆಯಲ್ಲಿ ಸಾಕಷ್ಟು ಹೈಡ್ರಾಮಾ ನಡೆದಿದೆ. ಮತ್ತೊಂದು ಕಡೆಗೆ ರೈತರ ಬೇಡಿಕೆ ಏನು? ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸ್ತಾ ಇರೋದಕ್ಕೆ ಕಾರಣಗಳೇನು, ಹಾಗೆ ಅವರ ಬೇಡಿಕೆಗಳೇನು? ಖಂಡಿತ ನವೀನ್, ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಏನು ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನನ್ನ ಕೆಎಡಿಬಿ ವಶಪಡಿಸಿಕೊಳ್ತಾ ಇದೆ ಅಂತ ಒಂದು ವಿಚಾರ. ಅದನ್ನ ಏನು ಫಲವತ್ತಾದ ಭೂಮಿಯನ್ನ ಒಂದು ಕೈಗಾರಿಕೆಗಳಿಗೆ ಬಳಸ್ತಾ ಇರತಕ್ಕಂಥದ್ದು. ಆ ರೈತರ ಭೂಮಿ ಸಾಕಷ್ಟು ಸಾವಿರಾರು ಎಕರೆ ಏನು ರೈತರು ಭೂಮಿಯನ್ನ ಕಳ್ಕೊಂತಾರೆ. ಇದರ ಯಾವುದೇ ಕಾರಣಕ್ಕೂ ಕೈಗಾರಿಕೆಗಳಿಗೆ ಕೊಡಬಾರ್ದು. ರೈತರ ಭೂಮಿಯನ್ನ ಕೃಷಿ ಭೂಮಿಯನ್ನ ಹಾಗೆ ಉಳಿಸ್ಕೋಬೇಕು. ಅದು ಫಲವತ್ತಾದ ಭೂಮಿ, ಹಾಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಯಾವ್ದು ಬಂದಿರೋ ಭೂಮಿ ಆ ಥರ ಇದ್ರೆ ಮಾತ್ರ ನಾನು ಕೈಗಾರಿಕೆ ಬಳಸ್ಕೋಬೋದಾಗಿತ್ತು. ಆದರೆ ಏನು ಬಲವಂತವಾಗಿ ಏನು ಕೆಎಡಿಬಿ ರೈತರ ಜಮೀನನ್ನ ವಶಪಡಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಏನು ರೈತ ಸಂಘ ಹಸಿರು ಸೇನೆ ಕಾರ್ಯಕರ್ತರು ಒಂದು ಬೃಹತ್ ಆದ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಕಳೆದ 22 ದಿನಗಳಿಂದ ಕೂಡ ಏನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೂಡ ನಡೆಸ್ತಾ ಇದ್ರು. ಅದರ ಭಾಗವಾಗಿ ಇವತ್ತು ಏನು ಹೆದ್ದಾರಿ ಅದೇ ಜಿಲ್ಲಾಡಳಿತ ಮುಂದೆ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 69 ಒಂದು ತಡೆದು ಒಂದು ರಸ್ತೆ ತಡೆ ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನ ಟ್ರಾಕ್ಟರ್ಗಳನ್ನ ಏನು ರೈತರು ರಸ್ತೆಗೆ ನಿಲ್ಲಿಸುವಂತ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಸಾಕಷ್ಟು ಕೂಡ ಒಂದು ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ ಆಗ್ತದೆ. ಪೊಲೀಸರು ಮತ್ತು ರೈತರ ನಡುವೆ ಕೂಡ ವಾಗ್ವಾದ ಕೂಡ ಆಗ್ತದೆ. ಹಲವು ಕಾಲ
ಒಂದು ಪರಿಸ್ಥಿತಿ ಕೂಡ ಒಂದು ಬಿಗಡಾಯಿಸಿರ್ತಕ್ಕಂಥದ್ದು. ನಂತರ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಡಿಸಿಗಳು ಎಲ್ಲ ಬಂದ ನಂತರ ಒಂದು ಸಮಾಧಾನ ಮಾಡಿ ನಂತರ ಒಂದು ಪ್ರತಿಭಟನೆಯನ್ನ ವಾಪಸ್ ಪಡೆಯುವಲ್ಲಿ ಜಿಲ್ಲಾಡಳಿತಗಳು ಮಧ್ಯಸ್ಥಿಕೆ ವಹಿಸಿದ್ರಿಂದ ಆ ರಸ್ತೆ ತಡೆಯನ್ನ ತಾತ್ಕಾಲಿಕವಾಗಿ ಈಗ ನಿಂತಿರುವಂಥದ್ದು. ನಂತರ ಆ ಧರಣಿ ಮುಂದುವರಿಸಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಸುರೇಶ್.